ಆಹಾ, ನಾನು ಧನ್ಯನಾದೆ. ರಾಮ ಕಥೆಯನ್ನು ಕೇಳಿ ನಾನು ಕೃತಾರ್ಥನಾದೆ. ಇನ್ನು ನಾನು ಈ ಯಾಗದ ಕುದುರೆಯನ್ನು ಮುಕ್ತಗೊಳಿಸುತ್ತೇನೆ. ಅಯ್ಯ, ನೀನು ಪವಿತ್ರವಾದ ಶ್ರೀರಾಮನ ಕಥೆಯನ್ನು ಕೇಳಿ ಕೃತಕೃತ್ಯನಾಗಿರುವೆ. ಇನ್ನು ನೀನು ರಾಕ್ಷಸ ಧರ್ಮದಿಂದ ಮುಕ್ತನಾಗಿ ದೇವಲೋಕವನ್ನು ಸೇರು. ಮಹರ್ಷಿ ಶ್ರವಣಕರೇ, ರಾಮ ಸೋದರ ಶತ್ರುಘ್ನ, ರಾಮಭದ್ರ ಹನುಮಂತ, ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ರಾಮ ಕಥೆಯನ್ನು ಕೇಳಿ ನಾನು ಪುನೀತನಾದೆ. ನಾನೀಗ ಶಾಪಮುಕ್ತನಾಗಿ ದೇವಲೋಕಕ್ಕೆ ತೆರಳುತ್ತೇನೆ. ಮುನೀಂದ್ರ, ನಿಮ್ಮಿಂದ ಬಹುದೊಡ್ಡ ಉಪಕಾರವಾಯಿತು. ನಿಮ್ಮ ಸೂಚನೆಯಿಂದ ನಮ್ಮ ಯಾಗದ ಕುದುರೆ ಮುಕ್ತವಾಯಿತು. ಶತ್ರುಘ್ನ, ನಾನು ಉಪಕೃತನಾಗಿದ್ದೇನೆ. ನಿಮ್ಮಿಂದ ನಾನು ರಾಮಕಥೆಯನ್ನು ಕೇಳುವ ಪುಣ್ಯ ಲಭಿಸಿತು. ಈ ಕಥೆಯ ಮಹಿಮೆಯಿಂದ ರಾಕ್ಷಸನು ಸಾತ್ವಿಕನಾಗಿ ಸ್ವರ್ಗಕ್ಕೆ ಹೋಗುವ ಚಮತ್ಕಾರವನ್ನು ನೋಡುವಂತಾಯಿತು. ಇದು ನನ್ನ ಭಾಗ್ಯ, ಶ್ರೀರಾಮನ ಅನುಗ್ರಹ. ಶತ್ರುಘ್ನ, ಇನ್ನು ನಿಮ್ಮ ಸಂಚಾರ ಸುಗಮವಾಗಿ ಸಾಗಲಿ. ಶ್ರೀರಾಮನ ಅಶ್ವಮೇಧ ಯಾಗ ನಿರ್ವಿಘ್ನವಾಗಿ ಯಶಸ್ವಿಯಾಗಲಿ. ನಮಗಿನ್ನು ಅನುಮತಿ ನೀಡಿ ಮುನೀಂದ್ರ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಗುರುಗಳಿಗೆ ಪ್ರಣಾಮಗಳು. ಬಾ ಮಗಳೇ, ನಿನಗೆ ನಿನ್ನ ಮಕ್ಕಳು ಗಳಿಸಿದ ಕೀರ್ತಿಯಿಂದ ಸಂತೋಷವಾಗಿದೆಯಲ್ಲವೇ? ಅಂಥ ಮಕ್ಕಳನ್ನು ಪಡೆದ ಯಾವ ತಾಯಿ ತಾನೇ ಸಂತೋಷ ಪಡುವುದಿಲ್ಲ ಪೂಜ್ಯರೇ. ನಿಮ್ಮ ಕರುಣೆಯಿಂದ ಅವರು ವಿದ್ಯಾವಂತರಾಗಿದ್ದಾರೆ, ಸದ್ಗುಣಿಗಳಾಗಿದ್ದಾರೆ. ತಾಯಿಯನ್ನು ಸದಾ ಸಂತೋಷದಿಂದಿಡಬೇಕೆಂದು ಬಯಸುತ್ತಾರೆ. ಅದು ಮಕ್ಕಳ ಕರ್ತವ್ಯ ತಾಯಿ. ಅಂಥ ಮಕ್ಕಳಲ್ಲಿ ಚಿಂತೆ ನೋವುಗಳಿದ್ದರೆ ಅದನ್ನು ಪರಿಹರಿಸಬೇಕಾದದ್ದು ತಾಯಿಯ ಕರ್ತವ್ಯವಲ್ಲವೇ ಪೂಜ್ಯರೇ? ನಿನ್ನ ಮಕ್ಕಳನ್ನು ಯಾವ ಚಿಂತೆ ಬಾಧಿಸುತ್ತಿದೆ? ಪೂಜ್ಯರೇ, ಅವರು ಅಯೋಧ್ಯೆಗೆ ಹೋಗಿ ನನ್ನ ಸ್ವಾಮಿಯ ದರ್ಶನವನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದು ಬಂದ ನಂತರ ಸದಾ ಸಂತೋಷದಿಂದಿರುತ್ತಾರೆ ಎಂದುಕೊಂಡೆ. ಆದರೆ ಅವರು ಹಾಗಿಲ್ಲ. ಅಂದರೆ ಅವರು ತಮ್ಮ ಮನಸ್ಸಿಗೆ ನೋವಾಗುವಂತಹ, ಬೇಸರವಾಗುವಂತಹ ಘಟನೆ ಏನಾದರೂ ನಡೆಯಿತೆಂದು ಹೇಳಿದರೆ? ಇಲ್ಲ ಪೂಜ್ಯರೇ, ಅವರು ಅಂಥದ್ದೇನೂ ಹೇಳಲಿಲ್ಲ. ಅವರು ಕೇವಲ ತಮ್ಮ ಪ್ರಯಾಣದಲ್ಲಿ ಅಯೋಧ್ಯೆಯಲ್ಲಿ ನಡೆದ ಸಂತೋಷದ ವಿಚಾರಗಳನ್ನಷ್ಟೇ ಹೇಳುತ್ತಿದ್ದಾರೆ. ಮತ್ತೆ ಅವರಿಗೆ ಚಿಂತೆ ಇದೆ ಎಂದು ಹೇಗೆ ಊಹಿಸಿದೆ? ಮಾತೃ ಹೃದಯ ಮಕ್ಕಳ ವಿಚಾರದಲ್ಲಿ
ಸೂಕ್ಷ್ಮವಾಗಿರುವುದಲ್ಲವೇ ಪೂಜ್ಯರೇ? ಆಗಾಗ ಅವರು ಗಂಭೀರರಾಗುತ್ತಾರೆ. ನನಗೂ ಹೇಳಲಾಗದ ಏನೋ ವಿಷಯ ಅವರ ಅಂತರಂಗದಲ್ಲಿರಬಹುದೆಂದು ನನ್ನ ಊಹೆ. ನಿನ್ನ ತರ್ಕಕ್ಕೆ ಅರ್ಥವಿದೆ ತಾಯಿ. ನಿನ್ನ ಮಕ್ಕಳು ಅಯೋಧ್ಯೆಯಿಂದ ಬಂದ ಮೇಲೆ ಅಲ್ಲಿ ಸೀತೆಯನ್ನು ಕಾಣಲಿಲ್ಲ, ಸ್ವರ್ಣ ಸೀತೆಯನ್ನು ಮಾತ್ರ ಕಂಡೆವು ಎಂದೇನಾದರೂ ಹೇಳಿದರೆ? ನಾನು ಆ ವಿಚಾರವಾಗಿ ಅವರನ್ನು ಏನೂ ಕೇಳಲಿಲ್ಲ ಪೂಜ್ಯರೇ. ಅಲ್ಲಿಲ್ಲದ ಸೀತೆಯ ಬಗ್ಗೆ ಕೇಳಿದರೆ ಅವರು ನೊಂದುಕೊಳ್ಳುತ್ತಾರೇನೋ ಎಂದುಕೊಂಡೆ. ಬಹುಶಃ ನಾನೇ ಆ ಸೀತೆ ಎಂದು ತಿಳಿದು ದುಃಖ ಪಡುತ್ತಾರೇನೋ ಎಂದುಕೊಂಡೆ. ಪೂಜ್ಯರೇ, ನನ್ನ ವಿಚಾರವಾಗಿ ಅವರಿಗೆ ಎಲ್ಲ ವಿಷಯ ತಿಳಿದು ಬಿಟ್ಟಿರಬಹುದೇ? ಬೇಡ ತಾಯಿ, ಆ ಬಗ್ಗೆ ವ್ಯಥೆ ಪಡುವುದು ಬೇಡ. ಅವರಿಗೆ ತಿಳಿದಿದೆಯೋ ಇಲ್ಲವೋ ಎಂದು ಪರೀಕ್ಷಿಸುವುದೂ ಬೇಡ. ಕಾಲ ಬಂದಾಗ ಎಲ್ಲವೂ ತಾನಾಗಿಯೇ ತಿಳಿಯುತ್ತದೆ. ಸತ್ಯ ಸೂರ್ಯನ ಬೆಳಕಿದ್ದ ಹಾಗೆ, ಅದು ತಿಳಿಯಬೇಕೆಂದಾಗ ಲೋಕಕ್ಕೆಲ್ಲ ತಿಳಿಯುತ್ತದೆ. ತಾಯಿ, ನಿನ್ನ ಮಕ್ಕಳ ಮುಂದೆ ಖಂಡಿತ ಕೀರ್ತಿವಂತರಾಗಿ ಬಾಳುತ್ತಾರೆ. ನೀನು ನೆಮ್ಮದಿಯಿಂದಿರು. ಹಾಗೆ ಆಗಲಿ ಪೂಜ್ಯರೇ. ಶ್ರೀರಾಮ ರಾಮೇತಿ ರಮಿ ರಾಮಿ ಮನೋರಮೆ ರಾಮ ನಾಮ ವರಾನನೆ ಸತ್ಯಾದ್ರಿ ರಾಮಂ ಸರಸೀರು ಹಾಕ್ಷ್ಯಂ ನಾಸಾ ಮಣಿಂ ರಾಯಿತ ಚಂದ್ರಶೇಖರಂ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಬೆಳಗುತ್ತಲಿಹುದು ಯಜ್ಞಾಗ್ನಿ ದಿನದಿಂದ ದಿನಕ್ಕೆ ಉರಿಯುತ್ತ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಕಾಡಿಂದ ನಾಡಿಗೆ ಮುಂದೋಡುತ್ತ. ಸಾಗುತ್ತಲಿಹುದು ಅಶ್ವವು ಹೋದ ಕಡೆಯೆಲ್ಲ, ಅಶ್ವವು ಹೋದ ಕಡೆಯೆಲ್ಲ ಒಂದೊಂದೆಡೆಯೂ ಒಂದೊಂದನುಭವ, ಕುದುರೆಗೆ ತಡೆಯಿಲ್ಲ, ಯಜ್ಞಾಶ್ವಕ್ಕೆ ತಡೆಯಿಲ್ಲ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಕಾಡಿಂದ ನಾಡಿಗೆ ಮುಂದೋಡುತ್ತ, ಕಾಡಿಂದ ನಾಡಿಗೆ ಮುಂದೋಡುತ್ತ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಬೆಳಗುತ್ತಲಿಹುದು ಯಜ್ಞಾಗ್ನಿ ದಿನದಿಂದ ದಿನಕ್ಕೆ ಉರಿಯುತ್ತ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಕಾಡಿಂದ
ತಡೆಯುವುದು ಅಷ್ಟವು ಹೋದ ಕಡೆಯೆಲ್ಲ ಅಷ್ಟವು ಹೋದ ಕಡೆಯೆಲ್ಲ ಒಂದೊಂದೆಡೆಯೂ ಒಂದೊಂದನುಭವ ಕುದುರೆಗೆ ತಡೆಯಿಲ್ಲ ಯಜ್ಞಾಶ್ವಕ್ಕೆ ತಡೆಯಿಲ್ಲ ಸಾಗುತ್ತಲಿಹುದು ಯಜ್ಞಸ್ವ ಕಾಡಿಂದ ನಾಡಿಗೆ ಮುಂದೋಡುತ್ತಾ ಕಾಡಿಂದ ನಾಡಿಗೆ ಮುಂದೋಡುತ್ತಾ ಕಾಡಿಂದ ನಾಡಿಗೆ ಮುಂದೋಡುತ್ತಾ ಅಮಾತ್ಯರೇ, ಬನ್ನಿ ಕುಳಿತುಕೊಳ್ಳಿ. ನಾನು ಯಾಗಕ್ಷೇತ್ರಕ್ಕೆ ಬರುವಂತೆ ಮುನಿಗಳು ಹೇಳಿ ಕಳಿಸಿದರೆ? ಇಲ್ಲ ಪ್ರಭು, ನಾನು ನಮ್ಮ ಯಾಗದ ಕುದುರೆಯ ವಿಷಯವನ್ನು ಹೇಳಲು ಬಂದೆ. ಅಂದರೆ ನಮ್ಮ ಯಾಗದ ಕುದುರೆಯನ್ನು ಮತ್ತೆ ಯಾರಾದರೂ ಕಟ್ಟಿ ಹಾಕಿದರೆಯೇ? ಇಲ್ಲ ಪ್ರಭು, ಯಾರೂ ಕಟ್ಟಿ ಹಾಕಿಲ್ಲ. ಈಗ ನಮ್ಮ ಯಾಗದ ಕುದುರೆ ಪ್ರವೇಶಿಸುತ್ತಿರುವ ರಾಜ್ಯದಲ್ಲೂ ಯಾವ ಪ್ರತಿರೋಧವೂ ವ್ಯಕ್ತವಾಗುವುದಿಲ್ಲ. ಅಮಾತ್ಯರೇ, ನಮ್ಮ ಯಾಗದ ಕುದುರೆ ಈಗ ಯಾವ ರಾಜ್ಯವನ್ನು ಪ್ರವೇಶಿಸಿದೆ? ನಮಗೆ ತಿಳಿದು ಬಂದಿರುವಂತೆ ನಮ್ಮ ಯಾಗದ ಕುದುರೆ ಈಗ ಸುರತರಾಜನ ಕುಂಡಲ ನಗರವನ್ನು ಪ್ರವೇಶಿಸಿದೆ. ಸುರತರಾಜನ ಕುಂಡಲ ನಗರವೇ? ಹೌದು ಪ್ರಭು. ನಾನು ತಿಳಿದಿರುವಂತೆ ಆ ಸುರತರಾಜ ಧರ್ಮಿಷ್ಠ. ಅಷ್ಟು ಮಾತ್ರವಲ್ಲ ಪ್ರಭು, ಅವನಿಗೆ ನಿಮ್ಮ ಮೇಲೆ ಅಪಾರವಾದ ಭಕ್ತಿಯೂ ಇದೆ. ಅಂದ ಮೇಲೆ ಅವನಿಂದ ಯಾವ ಅಡ್ಡಿಯೂ ಉಂಟಾಗುವುದಿಲ್ಲ. ಪ್ರಭು, ನಾನು ಬಂದಾಗ ತಾವು ಯಾವುದೋ ಗಹನವಾದ ವಿಷಯವನ್ನು ಆಲೋಚಿಸುತ್ತಿದ್ದೆ. ನನ್ನಿಂದ ಅಡ್ಡಿಯುಂಟಾಯಿತೆ? ಇಲ್ಲ ಮತ್ತೆ. ನಾನು ನನ್ನ ಮುಂದೆ ಹಾಡಿ ಹೋದ ಲವಕುಶರೆಂಬ ಬಾಲಕರ ಬಗ್ಗೆ ಯೋಚಿಸುತ್ತಿದ್ದೆ. ಹೌದು ಪ್ರಭು, ಆ ಬಾಲಕರು ಮತ್ತು ಅವರ ಗಾಯನ ಎರಡನ್ನು ಎಲ್ಲರೂ ಸದಾ ನೆನಪು ಮಾಡಿಕೊಳ್ಳುತ್ತಿರುತ್ತಾರೆ. ಅವರು ಮತ್ತೆ ಇಲ್ಲಿಗೆ ಬರಲಾರೆ. ಯಾರಿಗೆ ಗೊತ್ತು, ಬಹುಶಃ ಅವರ ಗಾಯನವನ್ನು ಕೇಳಲು ಬಯಸುವವರು ಅವರಿರುವ ಕಡೆಗೆ ಹೋಗಬೇಕೆಂದು. ನಿಜ ಪ್ರಭು, ಅವರಲ್ಲಿ ಅವರ ಗಾಯನದಲ್ಲಿ ಅಂತಹ ಆಕರ್ಷಣೆ ಇದೆ. ನಾನಿನ್ನು ಬರುತ್ತೇನೆ. ತಂದೆಯ ಬಳಿಗೆ ಮಕ್ಕಳು ಬರುವುದು ಸಹಜ. ಆದರೆ ತಂದೆ ಮಕ್ಕಳ ಬಳಿಗೆ ಹೋಗುವುದು ತಪ್ಪೇನು? ಮಿತ್ರ, ನೋಡಿದೆಯಾ ಕುದುರೆಯನ್ನು? ಎಷ್ಟು ಸುಂದರವಾಗಿದೆ. ಜೊತೆಗೆ ಚೆನ್ನಾಗಿ ಅಲಂಕಾರವನ್ನು ಸಹ ಮಾಡಿದ್ದಾರೆ. ಅದೇನು ಕುದುರೆಯ ಅಣಿಯ ಮೇಲೆ ಏನೋ ಬರೆದಿರುವಂತೆ ಕಾಣುತ್ತಿದೆ. ವಾ, ಅದೇನೆಂದು ಓದಿ ನಮ್ಮ ಪ್ರಭುಗಳಿಗೆ ತಿಳಿಸೋಣ. ನಡೆ ನಡೆ.
ಸಾಮಾನ್ಯವಾದ ಕುದುರೆಯಲ್ಲ ಮಿತ್ರ, ಅಯೋಧ್ಯಾಧಿಪತಿ ರಾಮನ ಅಶ್ವಮೇಧ ಯಾಗದ ಕುದುರೆ. ಈ ಕುದುರೆಯು ನಮ್ಮ ನಗರದ ಬಳಿ ಬಂದಿದೆ ಎಂದು ನಮ್ಮ ಪ್ರಭುಗಳಿಗೆ ತಿಳಿಸಿದರೆ ಅವರು ಖಂಡಿತ ಸಂತೋಷ ಪಡುತ್ತಾರೆ. ಹೌದು, ಎಷ್ಟೇ ಆಗಲಿ ಅವರು ರಾಮನ ಭಕ್ತರಲ್ಲವೇ? ನಾವು ಈ ಕುದುರೆಯನ್ನು ಕಟ್ಟಿ ಹಾಕಿ ನಂತರ ಪ್ರಭುಗಳಿಗೆ ತಿಳಿಸೋಣವೇ? ಬೇಡ ಬೇಡ, ಕಟ್ಟುವುದು ಬೇಡ. ಹಾಗೆಯೇ ವಿಷಯವನ್ನು ತಿಳಿಸೋಣ. ನಂತರ ಅವರು ಹೇಳಿದ ಹಾಗೆ ಮಾಡೋಣ. ಅದೇ ಸರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಣಾಮಗಳು ಪ್ರಭು. ಪ್ರಭು, ಮನ್ನಿಸಬೇಕು. ಒಂದು ಅವಸರದ ವಾರ್ತೆ ಇದೆ, ಅದನ್ನು ತಿಳಿಸಲು ಬಂದೆವು. ಏನದು ಅವಸರದ ವಾರ್ತೆ? ಹೇಳಿರ್ಬೇಕಾರೆ. ಪ್ರಭು, ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಅಶ್ವಮೇಧದ ಕುದುರೆ ಸಂಚರಿಸುತ್ತಾ ನಮ್ಮ ನಗರದ ಬಳಿ ಬಂದಿದೆ. ಅದು ಸುಂದರವಾಗಿದೆ. ಅದರ ಹಣೆಯ ಮೇಲೆ ಬರಹವೂ ಇದೆ. ಶ್ರೀರಾಮನನ್ನು ಎದುರಿಸುವ ಧೀರರು ಆ ಕುದುರೆಯನ್ನು ಹಿಡಿಯಬಹುದಂತೆ. ರಾಮ ಸೋದರ ಶತ್ರುಘ್ನ ಅದರ ರಕ್ಷಣೆಗೆ ಬಂದಿರುವನಂತೆ. ನಾವು ಅಪ್ಪಣೆ ಕೊಟ್ಟರೆ ನಾವು ಅದನ್ನು ಹಿಡಿದು ತರುತ್ತೇವೆ. ಹೌದೇನು? ಎಂತಹ ಒಳ್ಳೆಯ ವಾರ್ತೆಯನ್ನು ತಂದಿರಿ ಭಟ್ಟರೆ. ನನಗೆ ಪರಮಾನಂದವಾಗುತ್ತಿದೆ. ನಾನು ನಮ್ಮ ಪ್ರಜೆಗಳೆಲ್ಲ ಶ್ರೀರಾಮ ದರ್ಶನ ಮಾಡಿ ಧನ್ಯರಾಗುವ ಪುಣ್ಯಕಾಲ ಬಂದಿದೆ. ನಾವು ಆ ಕುದುರೆಯನ್ನು ಕಟ್ಟಲೇಬೇಕು. ಶ್ರೀರಾಮನ ದರ್ಶನವಾದ ಮೇಲೆ ನಾನೇ ಅದನ್ನು ಬಿಟ್ಟು ಬಿಡುತ್ತೇನೆ. ಹಾಗಾದರೆ ಪ್ರಭು, ನಾವು ಆ ಕುದುರೆಯನ್ನು ಹಿಡಿದು ಅಶ್ವಶಾಲೆಗೆ ಸಾಗಿಸೋಣವೇ? ಹೌದು, ಈ ಕೂಡಲೇ ಆ ಕೆಲಸ ಮಾಡಿ. ದೇವತೆಗಳಿಗೂ ಅಪೂರ್ವ ಎನಿಸಿರುವ ರಾಮ ದರ್ಶನದ ಪುಣ್ಯಕ್ಷಣಕ್ಕಾಗಿ ನಾವು ಅದನ್ನು ಮಾಡಲೇಬೇಕು. ಹೋಗಿ ಆ ಯಾಗದ ಕುದುರೆಯನ್ನು ಹಿಡಿದು ನಮ್ಮ ಅಶ್ವಶಾಲೆಯಲ್ಲಿ ಕಟ್ಟಿ ಹಾಕಿ. ಪಣೆ ಪ್ರಭು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಮಾತ್ಯರೇ, ಇದು ಯಾವ ನಗರ? ಇಲ್ಲಿಯ ಅರಸನಾರು? ಪ್ರಭು, ಇದು ಕುಂಡಲ ನಗರ. ಇಲ್ಲಿಯ ಅರಸನನ್ನು ಸುರಥನೆಂದು ಕರೆಯುತ್ತಾರೆ. ಅಮಾತ್ಯರೇ, ನಮ್ಮ ಕುದುರೆ ಇತ್ತಲೇ ಬಂತಲ್ಲ, ಎಲ್ಲಿ ಹೋಯಿತು? ಅದನ್ನು ತಿಳಿದು ಬರಲು ನಮ್ಮ ಸೈನಿಕರು ಹೋಗಿದ್ದಾರೆ ಪ್ರಭು. ಅದೋ ಅವರು ಬಂದರು ಪ್ರಭು. ಪ್ರಭುಗಳಿಗೆ ಪ್ರಣಾಮಗಳು. ನಮ್ಮ ಯಾಗದ ಕುದುರೆ ವಿಷಯ ತಿಳಿಯುತ್ತೆ? ಪ್ರಭು, ಇಲ್ಲಿಯ ರಾಜಭಟರು ನಮ್ಮ ಯಾಗದ ಕುದುರೆಯನ್ನು ಹಿಡಿದು ತಮ್ಮ ಅಶ್ವಶಾಲೆಗೆ ಎಳೆದೊಯ್ದರು ಪ್ರಭು. ಆ ಭಟರಿಗೆ ಈ ಕುದುರೆ ಯಾವುದು, ಎಲ್ಲಿಂದ ಬಂದಿದೆ ಎಂಬ ವಿಷಯ ತಿಳಿಯುತ್ತೋ ಇಲ್ವೋ? ತಿಳಿದಿದೆ ಪ್ರಭು. ಎಂತಹ ಉದ್ದಟತನ! ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆ ಎಂದು ತಿಳಿದ ಮೇಲೂ ಕಟ್ಟುವ ಧೈರ್ಯವೇ? ಸುರಥ ರಾಜ ಇಂತಹ ಪ್ರಯತ್ನ ಮಾಡಿದ್ದು ನನಗೂ ಆಶ್ಚರ್ಯವಾಗಿದೆ ಪ್ರಭು. ಆ ರಾಜನಿಗೂ ಅವನ ಸೈನ್ಯಕ್ಕೂ ನಾನು ತಕ್ಕ ಪಾಠ ಕಲಿಸುತ್ತೇನೆ. ಸಾವಧಾನ ಶತ್ರುಘ್ನ, ಸಾವಧಾನ. ದೇವ ಋಷಿಗಳಿಗೆ ವಂದನೆಗಳು. ದುಡುಕಬೇಡ ರಾಮ ಸಹೋದರ. ಸುರತರಾಜನು ಧರ್ಮಾತ್ಮ. ಈ ಹನುಮಂತನಂತೆಯೇ ಅವನು ತ್ರಿಕರಣಪೂರ್ವಕವಾಗಿ ಸದಾ ರಾಮನನ್ನು ಧ್ಯಾನಿಸುವವನು. ಇದು ನಿಜವೇ ನಾರದರೆ? ಸತ್ಯ ಶತ್ರುಘ್ನ. ಈ ರಾಜ, ಆತನ ಪ್ರಜೆಗಳು ಎಲ್ಲರೂ ರಾಮಭಕ್ತರು. ಶ್ರೀರಾಮನಿಗಾಗಿ ಸುಂದರ ದೇವಾಲಯಗಳನ್ನು ನಿರ್ಮಿಸಿ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸುತ್ತಾರೆ. ಆಶ್ಚರ್ಯಕರವಾಗಿದೆ. ಸುರತ ರಾಜ ಇಂಥ ರಾಮಭಕ್ತನೆಂದು ಕೇಳಿ ನಾನು ಮೂಕನಾಗಿದ್ದೇನೆ. ಯಥಾ ರಾಜ ತಥಾ ಪ್ರಜಾ ಎಂಬಂತೆ ಸುರತ ರಾಜನಂತೆ ಅವನ ಪ್ರಜೆಗಳು ಧರ್ಮವನ್ನು ಮೀರುವವರಲ್ಲ. ಅರಿಷಡ್ವರ್ಗಗಳ ಅಟ್ಟಹಾಸವೂ ಇಲ್ಲ. ರಾಮ ಧ್ಯಾನವೇ ಸದಾ ಅವರ ಮನಸ್ಸಿನಲ್ಲಿ ತುಂಬಿರುತ್ತದೆ. ರಾಮಕಥೆಯೇ ಅವರಿಗೆ
ಸಕಲ ಸನ್ಮಂಗಳ ಕಾರಣ. ಸದ್ಗುಣಿಗಳೆಂದರೆ ಸುರತನ ಪ್ರಜೆಗಳೇ. ನಾರದರೆ ಧರ್ಮಾತ್ಮರೆನ್ನುತ್ತೀರಾ, ಸದ್ಗುರುಗಳೆನ್ನುತ್ತೀರಾ, ರಾಮಭಕ್ತರೆನ್ನುತ್ತೀರಾ. ಆದರೆ ರಾಮನ ಯಾಗದ ಕುದುರೆಯನ್ನೇ ಕಟ್ಟುವ ಉದ್ದಟತನವೇಕೆ? ಅದಕ್ಕೂ ಯಾವುದೋ ಒಂದು ಕಾರಣವಿರಬೇಕು ರಾಮ ಸಹೋದರ. ಸುರತ ರಾಜನ ಈ ಸಂಬಂಧಪಟ್ಟ ಒಂದು ಘಟನೆ ಇದೆ. ಅದೇನೆಂದು ಹೇಳಿ ಮುನೀಂದ್ರ. ನಾನು ಮೊದಲೇ ಹೇಳಿದಂತೆ ಸುರತ ರಾಜ ತಾನೂ ಧರ್ಮವನ್ನು ಮೀರುತ್ತಿಲ್ಲ, ತನ್ನ ಪ್ರಜೆಗಳು ಧರ್ಮವನ್ನು ಮೀರಲು ಅವಕಾಶವನ್ನು ಕೊಡುತ್ತಿಲ್ಲ. ಅವನ ನಾಡಿನಲ್ಲಿ ಪಾಪಿಗಳಿಗೆ ಸ್ಥಳವೇ ಇಲ್ಲ. ಮರಣಾನಂತರ ಎಲ್ಲರೂ ಸ್ವರ್ಗವನ್ನೇ ಸೇರುತ್ತಿದ್ದರು. ಯಮದೂತರಿಗೆ ಅವನ ರಾಜ್ಯದಲ್ಲಿ ಕೆಲಸವೇ ಇರುತ್ತಿರಲಿಲ್ಲ. ಚಕಿತನಾದ ಯಮಧರ್ಮ ಒಮ್ಮೆ ಮುನಿವೇಷ ಧರಿಸಿ ಸುರತನ ಓಲಗಕ್ಕೆ ಬಂದ. ಆತ ಅವನನ್ನು ಅರ್ಘ್ಯಪಾದ್ಯಗಳಿಂದ ಸತ್ಕರಿಸಿದ. ಮುನೀಂದ್ರ, ತಮ್ಮ ಪಾದಸ್ಪರ್ಶದಿಂದ ನನ್ನ ಜನ್ಮ ಸಾರ್ಥಕವಾಯಿತು, ನಮ್ಮ ಅರಮನೆ ಪಾವನವಾಯಿತು. ದಯಮಾಡಿ ಶ್ರೀರಾಮನ ಚರಿತೆಯನ್ನು ನನಗೆ ಉಪದೇಶಿಸಿ. ಅದರಿಂದ ನನ್ನ ಸಕಲ ಪಾಪಕರ್ಮಗಳು ನಾಶವಾಗಲಿ. ಮುನೀಂದ್ರ, ಈ ನಗು ಏಕೆ? ರಾಜ, ರಾಮನ ಚರಿತ್ರೆಯನ್ನು ಹೇಳುವಂತೆ ಕೇಳುತ್ತಿರುವೆಯಲ್ಲ, ಅವನಾರು? ದೇವನೇ? ಮಹಾತಪಸ್ವಿಯೇ? ಯಾರ? ಅವನು ಪುರುಷೋತ್ತಮ, ಸರ್ವೋತ್ತಮ. ಪುರುಷೋತ್ತಮ, ಸರ್ವೋತ್ತಮ. ಅಂಥವರು ಯಾರಿದ್ದಾರೆ ರಾಜ? ಎಲ್ಲರೂ ಕರ್ಮಕ್ಕೆ ಅಧೀನರಾಗಿರುವವರೇ. ಕರ್ಮದಿಂದಲೇ ಸ್ವರ್ಗ, ಕರ್ಮದಿಂದಲೇ ನರಕ, ಕರ್ಮದಿಂದಲೇ ಸಂಸಾರ, ಸಂಪತ್ತು, ಸುಖ ಭೋಗಗಳು. ದೇವೇಂದ್ರನೂ ಸಹ 100 ಯಾಗಗಳನ್ನು ಮಾಡಿ ಸ್ವರ್ಗಾಧಿಪತಿಯಾದ. ಕರ್ಮದಿಂದಲೇ ಬ್ರಹ್ಮನು ಸತ್ಯಲೋಕವನ್ನು ಪಡೆದ. ಹೀಗೆಯೇ ಎಲ್ಲ ದೇವತೆಗಳು ತಮ್ಮ ಕರ್ಮದಿಂದಲೇ ಸ್ವರ್ಗದ ಸುಖವನ್ನು ಪಡೆದರು ರಾಜ. ಅಂದರೆ ನಿಮ್ಮ ಮಾತಿನ ಅರ್ಥವೇನು ಮುನೀಂದ್ರ? ರಾಜ, ನಾನು ನಿನಗೆ ಉದ್ಧಾರದ ಮಾತುಗಳನ್ನು ಹೇಳುತ್ತಿದ್ದೇನೆ. ಯಾರದೋ ಚರಿತ್ರೆಯನ್ನು ಕೇಳುವುದರ ಬದಲು ಯಜ್ಞ ಯಾಗಾದಿಗಳಿಂದ ದೇವತೆಗಳನ್ನು ತೃಪ್ತಿಪಡಿಸಿ ಕೀರ್ತಿವಂತನಾಗು. ಮುನೀಂದ್ರ, ಆ ಕರ್ಮದ ಮಾತುಗಳನ್ನು ನನ್ನೆದುರು ಆಡಬೇಡಿ. ನಶ್ವರ ಸುಖಗೊಳ್ಳುವ ಆ ಕರ್ಮಗಳೇ ಮಿಗಿಲಾದು ಎಂದು ಹೇಳುವಿರಾದರೆ ಈಗಿಂದೀಗಲೇ ನಮ್ಮ ನಗರವನ್ನು ಬಿಟ್ಟು ನೀವು ಹೊರ ನಡೆಯಿರಿ. ನಿಮ್ಮಂತಹವರನ್ನು ಯಾವ ಕಾರಣದಿಂದಲೂ ನಾನು ಆಧರಿಸುವುದಿಲ್ಲ. ಸುಖದ ದಾರಿಯನ್ನು ಹೇಳಿದರೆ ಕೋಪ ಬೇಕೆ ರಾಜ? ನೀವು ಹೇಳುತ್ತಿರುವುದು ಸುಖದ ದಾರಿ ಅಲ್ಲ, ಅದು ತಾತ್ಕಾಲಿಕ ಸುಖ, ಶಾಶ್ವತವಾದ ಮುಕ್ತಿಯಲ್ಲ. ದೇವೇಂದ್ರನನ್ನು ನೀವು ಮಹಾ ಎಂದು ಏಕೆ ಹೊಗಳುತ್ತಿರುವಿರಿ? ಅವನು ಸಹ ತನ್ನ ಪದವಿಯನ್ನು ಕಳೆದುಕೊಳ್ಳುತ್ತಾನೆ. ಶ್ರೀರಾಮ ಭಕ್ತರಿಗೆ ಆ ಭಯವಿಲ್ಲ. ನೀವು ಮುನಿವರೆಂದು ನಿಮ್ಮನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಇಲ್ಲದಿದ್ದರೆ ಬಡಿಗೆಗಳಿಂದ ಬಡಿದೋಡಿಸುತ್ತಿದ್ದೆ. ನನ್ನ ಕಣ್ಣೆದುರಿಗೆ ನಿಲ್ಲಬೇಡಿ. ಬೆರಗಾದೆಯ ಸ್ವರತ, ನಾನೇ ಯಮಧರ್ಮ. ನಿನ್ನ ರಾಜ್ಯದಿಂದ ನನ್ನ ನರಕಕ್ಕೆ ಯಾರೂ ಬರುತ್ತಿಲ್ಲವೆಂದು ಕೇಳಿ ನನಗೆ ಅಚ್ಚರಿಯಾಯಿತು. ಅಂಥ ಪ್ರಜೆಗಳನ್ನುಳ್ಳ ರಾಜ್ಯ ಎಂತಹುದು, ರಾಜ ಎಂಥವನು ಎಂದು ನೋಡಲು ಇಲ್ಲಿಗೆ ಬಂದೆ. ರಾಜ, ನಿನ್ನ ರಾಮ ಭಕ್ತಿಯನ್ನು ಕಂಡು ನಾನು ಮೆಚ್ಚಿದ್ದೇನೆ. ನಿನಗೇನು ವರ ಬೇಕೋ ಕೇಳು. ಧರ್ಮರಾಜ, ವರವನ್ನು ಕೊಡುವೆಯಾದರೆ ಶ್ರೀರಾಮನ ದರ್ಶನ ಆಗುವವರೆಗೂ ನನಗೆ ಮರಣ ಭಯವಿಲ್ಲದಂತೆ ಅನುಗ್ರಹಿಸು. ಇಷ್ಟೇ ನಾನು ನಿನ್ನಲ್ಲಿ ಕೇಳಿಕೊಳ್ಳುವುದು. ಹಾಗೆಯೇ ಆಗಲಿ. ಆ ಶ್ರೀರಾಮಚಂದ್ರನೇ ನಿನ್ನ ಅಭೀಷ್ಟವನ್ನು ನೆರವೇರಿಸುವನು. ನಿನಗೆ ಮಂಗಳವಾಗಲಿ ರಾಜ. ಹೀಗೆ ಯಮಧರ್ಮ ಸುರತ ರಾಜನನ್ನು ಪರೀಕ್ಷಿಸಿ ಅವನ ರಾಮಭಕ್ತಿಯನ್ನು ಪ್ರಶಂಸಿಸಿ ಹೋದ. ಯಮಧರ್ಮನ ಮಾತಿನಂತೆ ರಾಮನ ದರ್ಶನಕ್ಕಾಗಿ ಸುರತ ನಿಮ್ಮ ಕುದುರೆಯನ್ನು ಕಟ್ಟಿರಬಹುದು. ಹಾಗೇನಾದರೂ ಆದರೆ ನಾವು ಏನು ಮಾಡುವುದು ಮುನೀಂದ್ರ? ಅವನು ನಮ್ಮೊಡನೆ
ಯುದ್ಧ ಮಾಡುತ್ತಾನೋ ಇಲ್ವೋ ಎಂಬುದೂ ತಿಳಿಯದು. ಅದಕ್ಕಿರುವುದು ಒಂದೇ ಮಾರ್ಗ. ನಿಮ್ಮ ದೂತರಿಂದ ಅವನಿಗೆ ಯುದ್ಧಾಹ್ವಾನವನ್ನು ಮುಟ್ಟಿಸು. ಅವನು ಯುದ್ಧಕ್ಕೆ ಬರುತ್ತಾನೆ, ಇಲ್ಲವೇ ಕುದುರೆಯನ್ನು ಒಪ್ಪಿಸಿ ಶರಣಾಗತನಾಗುತ್ತಾನೆ. ಹಾಗೆ ಆಗಲಿ ಮುನೀಂದ್ರ. ನಾನು ಸುರತರಾಜನ ಬಳಿ ನಮ್ಮ ದೂತರನ್ನು ಕಳಿಸುತ್ತೇನೆ. ನಾರಾಯಣ ನಾರಾಯಣ. ನಳ, ಗಜ, ಹೇಳಿ ಪ್ರಭು. ನೀವು ನಮ್ಮ ದೂತರಾಗಿ ಸುರತರಾಜನ ಬಳಿ ಹೋಗಿ ಮಾತನಾಡಿ ಬರುವಿರಾ? ಖಂಡಿತವಾಗಿಯೂ ಹೋಗಿ ಬರುತ್ತೇವೆ ಪ್ರಭು. ರಾಮಭಕ್ತನಾದ ಸುರತರಾಜನ ಬಳಿ ಹೋಗುವುದು ಸಂತೋಷದ ವಿಚಾರವೇ. ನಾವು ಈಗಲೇ ಹೋಗಿ ಬರುತ್ತೇವೆ. ರಾಮ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಂದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ತಂದೆ, ನಾನು ಅಶ್ವಶಾಲೆಗೆ ಹೋಗಿ ಬಂದೆ. ನೀನು ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯನ್ನು ನೋಡಿದೆಯಾ? ನೋಡಿದೆ ತಂದೆ. ಅದು ಅತ್ಯಂತ ಸುಂದರವಾಗಿದೆ, ಸಾಲಾಂಕೃತವಾಗಿದೆ. ಅಲ್ಲದೆ ಅದರ ಹಣೆಯ ಮೇಲೆ ಶ್ರೀರಾಮನ ಪರಾಕ್ರಮದ ಬಗ್ಗೆ ಬರೆದ ಲೇಖನವನ್ನು ಅಳವಡಿಸಲಾಗಿದೆ. ಪುತ್ರ ಚಂಪಕ, ನಮ್ಮ ಪೂರ್ವ ಪುಣ್ಯ ವಿಶೇಷದಿಂದಲೇ ಆ ಯಾಗದ ಕುದುರೆ ಇಂದು ನಮ್ಮ ನಾಡಿಗೆ ಬಂದಿದೆ. ಆದರೆ ತಂದೆ, ಕುದುರೆಯ ಬೆಂಗಾವಲಿಗೆ ಬಂದಿರುವ ರಾಮಸೋದರ ಶತ್ರುಘ್ನ ಅದನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನಲ್ಲವೇ? ಖಂಡಿತ ಪ್ರಯತ್ನಿಸುತ್ತಾರೆ. ಅಶ್ವಮೇಧದ ಕುದುರೆ ಮರಳದೆ ಯಾಗವನ್ನು ಹೇಗೆ ತಾನೇ ಪೂರ್ಣಗೊಳಿಸುತ್ತಾರೆ? ಅಂದರೆ ಅವರು ನಮ್ಮ ಮೇಲೆ ಯುದ್ಧ ಮಾಡಬಹುದಲ್ಲವೇ? ಖಂಡಿತ ಮಾಡುತ್ತಾರೆ. ಯುದ್ಧವಾಗಲಿ ಬಿಡಲಿ, ಯಾಗದ ಕುದುರೆಯನ್ನು ಅವರು ಬಿಡಿಸಿಕೊಳ್ಳಲೇಬೇಕು. ಪ್ರಣಾಮಗಳು ಪ್ರಭು. ಶತ್ರುಘ್ನನ ಕಡೆಯಿಂದ ತಮ್ಮೊಂದಿಗೆ ಮಾತನಾಡಲು ಕಪಿವೀರಿಬ್ಬರರು ದೂತರಾಗಿ ಬಂದಿದ್ದಾರೆ. ಹೌದೇನು? ಶತ್ರುಘ್ನನ ಆ ದೂತರನ್ನು ಸಕಲ ಗೌರವದೊಡನೆ ಒಳಗೆ ಬರಮಾಡು. ಅಪ್ಪಣೆ ಮಹಾಪ್ರಭು. ನೋಡಿದೆ ಚಂಪಕ, ಶತ್ರುಘ್ನನು ಈಗಾಗಲೇ ಕಾರ್ಯಶೀಲನಾಗಿದ್ದಾನೆ. ಯುದ್ಧ ನಿರ್ಧಾರ ಮಾಡುವುದನ್ನು, ನಮ್ಮ ಮನೋಗತವನ್ನು ತಿಳಿಯಲು ಆ ದೂತರನ್ನು ಕಳುಹಿಸುತ್ತಾನೆ. ಕಪಿವೀರನೆಂದರೆ ಯಾರು? ಮಹಾಬಲನಾದ ಹನುಮಂತ ಬಂದಿರಬಹುದೇ? ನೋಡೋಣ, ಬರಲಿ, ಬಂದಾಗ ತಿಳಿಯುತ್ತದೆ. ಪ್ರಣಾಮಗಳು ಮಹಾರಾಜ. ಮಹಾರಾಜ, ನಾವು ಶ್ರೀರಾಮ ಸಹೋದರ ಶತ್ರುಘ್ನನ ದೂತರಾಗಿ ಬಂದಿದ್ದೇವೆ. ನಿಮಗೆ ಸ್ವಾಗತ ಕಪಿವೀರರೇ. ನಿಮ್ಮ ನಾಮಧೇಯವನ್ನು ತಿಳಿಯುವ ಕುತೂಹಲವಾಗಿದೆ. ಮಹಾರಾಜ, ನನ್ನನ್ನು ನಳ ಎಂದು ಕರೆಯುತ್ತಾರೆ, ನನ್ನನ್ನು ಗಜ ಎನ್ನುತ್ತಾರೆ. ಶ್ರೀರಾಮ ಭಕ್ತರಾಗಿ ಸೀತಾ ಅನ್ವೇಷಣೆಯಲ್ಲಿ ಪಾಲ್ಗೊಂಡ ಕಪಿವೀರರಿಗೆ ನನ್ನ ಪ್ರಣಾಮಗಳು. ನಿಮ್ಮ ಸಂದೇಶವೇನೆಂಬುದನ್ನು ದಯವಿಟ್ಟು ತಿಳಿಸಿ. ಮಹಾರಾಜ, ಅಮಾಯಕತೆಯಿಂದಲೋ ಅಜ್ಞಾನದಿಂದಲೋ ನಿನ್ನ ಭಟರು ಶ್ರೀರಾಮನ ಯಾಗದ ಕುದುರೆಯನ್ನು ಹಿಡಿಯುವ ದುಸ್ಸಾಹಸ ಮಾಡಿದ್ದಾರೆ. ಇಲ್ಲ, ನಮ್ಮ ಭಟರು ತಿಳಿಯದೆ ದುಸ್ಸಾಹಸ ಮಾಡಿಲ್ಲ. ಅದು ಯಾವ ಕುದುರೆ, ಯಾರ ಕುದುರೆ ಎಂದು ತಿಳಿದು ಅದನ್ನು ನಮಗೆ ತಿಳಿಸಿದರು. ನಮ್ಮ ಸೂಚನೆಯ ಮೇರೆಗೆ ಅದನ್ನು ಹಿಡಿದು ನಮ್ಮ ಅಶ್ವಶಾಲೆಗೆ ತೆಗೆದುಕೊಂಡು ಹೋದರು. ಈಗ ಆ ಯಾಗದ ಕುದುರೆ ನಮ್ಮ ಅಶ್ವಶಾಲೆಯಲ್ಲಿ ಸುಕ್ಷೇಮವಾಗಿದೆ. ವಿಷಯ ಅದಲ್ಲ ಮಹಾರಾಜ, ಆ ಕುದುರೆ ಹಣೆಯ ಮೇಲೆ ಸ್ಪಷ್ಟವಾಗಿ ಬರೆದಿದೆ, ಶ್ರೀರಾಮಚಂದ್ರ ಪ್ರಭುಗೆ ಶರಣಾಗಿ ಅವರ ಸಾರ್ವಭೌಮತ್ವವನ್ನು ಒಪ್ಪಬೇಕು. ಕುದುರೆಯನ್ನು ಕಟ್ಟಿದವರು ನಮ್ಮೊಂದಿಗೆ ಹೋರಾಡಬೇಕು. ಹೋರಾಡಿ ಆಪತ್ತು ತಂದುಕೊಳ್ಳುವುದರ ಬದಲು ಯಜ್ಞದ ಕುದುರೆಯನ್ನು ಒಪ್ಪಿಸಿ ಶರಣಾಗುವುದು ಕ್ಷೇಮ. ಇಲ್ಲವಾದರೆ ಶತ್ರುಘ್ನ ಬಾಣಗಳಿಗೆ ಬಲಿಯಾಗಬೇಕಾಗುತ್ತದೆ. ತಂದೆ, ಈ ಕಪಿವೀರರು ನಮ್ಮನ್ನು ಹೆದರಿಸುತ್ತಿದ್ದಾರೆ. ಚಂಪಕ, ದೂತರಾಗಿ ಬಂದಿರುವವರು ತಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದಾರೆ. ನಾವು ನಮ್ಮ ನಿರ್ಧಾರವನ್ನು ತಿಳಿಸೋಣ. ನಿಮ್ಮ ನಿರ್ಧಾರವೇನು? ನಾನು ಆ ಶತ್ರುಘ್ನಿಗೆ ಹೆದರಿ ಕುದುರೆಯನ್ನು ಬಿಡುವುದಿಲ್ಲ. ಮಹಾರಾಜ, ನೀನು ಏನು ಹೇಳುತ್ತಿರುವೆ ಎಂದು ನಿನಗೆ ಗೊತ್ತೇ? ಶತ್ರುಘ್ನನ ಬಲವೇನು, ಅವರ ಪರಿವಾರದಲ್ಲಿರುವ ವೀರರ ಬಲವೇನೆಂದು ನಿನಗೆ ಗೊತ್ತಿಲ್ಲವೇ? ಅದನ್ನೆಲ್ಲ ತಿಳಿದು ನನಗೇನಾಗಬೇಕಾಗಿದೆ? ನನ್ನ ನಿರ್ಧಾರ ಇಷ್ಟೇ. ಯಾಗದ ಕುದುರೆಯನ್ನು ಮರಳಿ ಪಡೆಯಬೇಕಾದರೆ
ನನ್ನದೊಂದು ನಿಬಂಧನೆ ಇದೆ. ಅದೇನು ನಿನ್ನ ನಿಬಂಧನೆ? ಸ್ವಯಂ ಶ್ರೀರಾಮನೇ ಬಂದು ನನಗೆ ದರ್ಶನವಿತ್ತರೆ ನಾನು ನನ್ನ ಮಕ್ಕಳೊಂದಿಗೆ ಈ ಸಮಸ್ತ ರಾಜ್ಯ ಕೋಶಗಳನ್ನೆಲ್ಲ ಅವನಿಗೆ ಸಮರ್ಪಿಸುತ್ತೇನೆ. ಮಹಾರಾಜ, ಯಜ್ಞ ದೀಕ್ಷಿತನಾಗಿರುವ ಶ್ರೀರಾಮಚಂದ್ರ ಪ್ರಭು ಇಲ್ಲಿಗೆ ಬರುವುದು ಅಸಂಭವ. ಯುದ್ಧವನ್ನೇ ಆಹ್ವಾನಿಸುತ್ತಿರುವಂಥದ್ದು. ಅನ್ಯ ಮಾರ್ಗ ಕಾಣುತ್ತಿಲ್ಲ. ನಾನು ಸಿದ್ಧನಾಗಿದ್ದೇನೆ. ಸಂದರ್ಭ ಬಂದರೆ ಸ್ವಾಮಿಯ ಮೇಲೆ ಯುದ್ಧ ಮಾಡುವುದು ಕ್ಷತ್ರಿಯ ಧರ್ಮ. ನಾನು ಕೇವಲ ಶ್ರೀರಾಮನ ದರ್ಶನಕ್ಕಾಗಿ ಯುದ್ಧ ಮಾಡುತ್ತೇನೆ. ಶ್ರೀರಾಮ ಬರದಿದ್ದರೆ ನಿಮ್ಮ ಕಡೆಯ ಶತ್ರುಘ್ನರಾದಿ ವೀರನನ್ನೆಲ್ಲ ಗೆದ್ದು ಬಂಧನದಲ್ಲಿಡುತ್ತೇನೆ. ಶತ್ರುಗಳನ್ನು ಬಂಧನದಲ್ಲಿರುತ್ತೀವಿ? ಶತ್ರುಗಳ ಬಲಗನೆಂದು ತಿಳಿದಿದೆ? ತಿಳಿದಿಲ್ಲ, ನೀವು ತಿಳಿಸಿ, ನಾನು ತಿಳಿದುಕೊಳ್ಳುತ್ತೇನೆ. ಲವಣಾಸುರನನ್ನು ಅನಾಯಾಸವಾಗಿ ಕೊಂದ. ರಾವಣ ಮಿತ್ರ ವಿದ್ಯುನ್ಮಾನಿಯಲ್ಲೂ ರಾಕ್ಷಸನನ್ನು ಕೊಂದ. ಅವನನ್ನು ಕೆಣಕಬೇಡಿ. ಇರಬಹುದು, ಅವನು ನನ್ನನ್ನು ಗೆದ್ದೇ ಗೆಲ್ಲುವನೆಂದು ಈಗಲೇ ನಿರ್ಧಾರ ಮಾಡಬೇಡಿ. ಮಹಾಬಲಾದ ಹನುಮಂತನ ಪರಾಕ್ರಮವೆಂದು ಅರಿವಿದೆ. 100 ಯೋಜನ ಸಾಗರವನ್ನು ಲಂಘಿಸಿದ, ಲಂಕಾ ದಹನ ಮಾಡಿದ, ರಾವಣ ಪುತ್ರ ಅಕ್ಷಕನನ್ನು ಕೊಂದ, ಸಂಜೀವಿನಿ ಪರ್ವತಗಳನ್ನು ಎತ್ತು ತಂದಿದ್ದಾನೆ. ಇರಬಹುದು, ಅಂತಹ ಮಹಾಬಲನಾದ ಮಾರುತಿಯನ್ನು ಗೆಲ್ಲುವ ಶಕ್ತಿ ನನಗಿಲ್ಲವೆಂದು ನೀವೇ ಅಂದುಕೊಳ್ಳಬಹುದೇ? ಅಷ್ಟೇ ಅಲ್ಲ ಮಹಾರಾಜ, ಪುಷ್ಕಳನೆ ಮೊದಲಾದ ಪರಾಕ್ರಮಶಾಲಿಗಳಿದ್ದಾರೆ. ನನ್ನಂತೆ 100 ವಾನರ ವೀರರಿದ್ದಾರೆ. ನೀನು ಯುದ್ಧ ಮಾಡಿ ಗೆಲ್ಲುವುದು ಅಸಂಭವ. ಆಪತ್ತು ಎದುಕೊಳ್ಳದೆ ಶತ್ರುಗಳಿಗೆ ಶರಣಾಗ ಅಂತಾರೆ. ಶ್ರೀರಾಮಚಂದ್ರನ ಬಳಿಗೆ ಹೋಗಿ ದರ್ಶನ ಮಾಡಿ ಕೃತಾಕೃತನಾದ. ಮಹಾವೀರರ ಸಾಗರವೇ ನಿಮ್ಮ ಕಡೆ ಇದೆ. ಆ ಸಾಗರವನ್ನು ಮತನ ಮಾಡುವ ಸಾಹಸ ನಮ್ಮ ಬಳಿ ಇದೆ. ನಾನು ತ್ರಿಕರಣ ಶುದ್ಧಿಯಾಗಿ ಶ್ರೀರಾಮನನ್ನು ಸೇವಿಸುತ್ತಿರುವುದು ನಿಜವೇ ಆದರೆ ಶ್ರೀರಾಮನು ದರ್ಶನ ನೀಡಲೇಬೇಕು. ಇಲ್ಲವಾದರೆ ನಮ್ಮನ್ನು ಕಟ್ಟಿ ಆ ಕುದುರೆಯನ್ನು ಬಿಡಿಸಿಕೊಂಡು ಹೋಗಿ. ಈ ಸಂದೇಶವನ್ನು ನಿಮ್ಮ ಶತ್ರುಗಳಿಗೆ ತಿಳಿಸಿ. ಇದೇ ನಮ್ಮ ಕಡೆಯ ನಿರ್ಧಾರ. ನೀವಿನ್ನು ಹೊರಡಬಹುದು. ಆ ಸುರತರಾಜನಿಗೆ ಅಷ್ಟೊಂದು ಅಹಂಕಾರವೇ? ನನ್ನ ಮೇಲೆ ಗೆದ್ದೇ ಗೆಲ್ಲುವನೆಂಬ ಆತ್ಮವಿಶ್ವಾಸವೇ? ಹೌದು ಪ್ರಭು, ನಾನು ನಮ್ಮೆಲ್ಲರ ಪರಾಕ್ರಮದ ಬಗ್ಗೆ ಅವನಿಗೆ ಸೂಕ್ತ ರೀತಿಯಲ್ಲಿ ತಿಳಿ ಹೇಳಿದೆ. ಆದರೆ ಅವನು ನಮ್ಮನ್ನೆಲ್ಲ ಗೆದ್ದೇ ಗೆಲ್ಲುತ್ತಾನೆಂದು ಬಹಳ ಧೋರಣೆಯಿಂದ ಮಾತನಾಡಿದ ಪ್ರಭು. ಸ್ವತಃ ಶ್ರೀರಾಮನೇ ಬಂದು ದರ್ಶನ ನೀಡಬೇಕಂತೆ, ಇಲ್ಲವಾದರೆ ನಮ್ಮೆಲ್ಲರನ್ನು ಕಟ್ಟಿ ಹಾಕುತ್ತಾನಂತೆ. ಕೇಳಿದಿರ ಮಾತ್ಯರೇ? ನಾರದರ ಮಾತನ್ನು ಕೇಳಿ ಆ ಸುರಗರಾಜ ಮಹಾರಾಮ ಭಕ್ತ ಅವನು ನಮ್ಮ ಯಾಗದ ಕುದುರೆಯನ್ನು ಸುಲಭವಾಗಿ ತಂದೊಪ್ಪಿಸುತ್ತಾನೆಂದು ನಾನು ಭಾವಿಸಿಕೊಂಡಿದ್ದೆ. ಆದರೆ ನನ್ನ ಊಹೆ ತಪ್ಪೆಂದು ಸಿದ್ಧವಾಯಿತು. ಪ್ರಭು, ಇದು ಅವನ ಅಹಂಕಾರವೆನ್ನುವುದಕ್ಕಿಂತ ಶ್ರೀರಾಮ ಪ್ರಭುವಿನ ದರ್ಶನ ಮಾಡಬೇಕೆಂಬ ಅವನ ಆಸೆಯೇ ಪ್ರಬಲವಾಗಿದೆ ಎಂದು ಅನಿಸುತ್ತಿದೆ. ಇಲ್ಲ ಮಾತ್ಯರೇ, ಅಂತ ಆಸೆ ಇದ್ದರೆ ನಮಗೆ ಶರಣಾಗಿ ಶ್ರೀರಾಮನ ಕಾರ್ಯದಲ್ಲಿ ಭಾಗವಹಿಸಬಹುದಾಗಿತ್ತು. ನಂತರ ಅಶ್ವಮೇಧ ಯಾಗಕ್ಕೂ ಬಂದು ಶ್ರೀರಾಮನ ದರ್ಶನವನ್ನು ಪಡೆಯಬಹುದಾಗಿತ್ತು. ಅವನ ಈ ಹಠಕ್ಕೆ ಅರ್ಥವೇ ಇಲ್ಲ ಮಾತ್ಯರೇ. ಇಂಥವರಿಗೆ ನಾವು ಯುದ್ಧದ ಮೂಲಕವೇ ಬುದ್ಧಿ ಕಲಿಸಬೇಕು. ಶತ್ರುಘ್ನ, ಸುರತರಾಜ ರಾಮಭಕ್ತನೆಂದು ನಾರದ ಹೇಳಿದ ಮಾತಿನಲ್ಲಿ ಸಂಶಯ ತಾಳುವುದು ಬೇಡ. ರಾಮಭಕ್ತನೆಂದ ಮೇಲೆ ಅವನಲ್ಲಿ ಸದುದ್ದೇಶವಲ್ಲದೆ ದುರುದ್ದೇಶವಿರಲು ಸಾಧ್ಯವಿಲ್ಲ. ಆದರೆ ಯುದ್ಧವೇ ಅನಿವಾರ್ಯವೆಂಬ ಪ್ರಸಂಗ ಎದುರಾದಾಗ ಅದು ಶ್ರೀರಾಮನ ಸಂಕಲ್ಪವೆಂದು ನಾವು ಮುಂದುವರಿಯಬೇಕು. ಆಗಲಿ ಹನುಮಂತ. ಯುದ್ಧವನ್ನೇ ಬಯಸಿರುವ ಸುರತನಿಗೆ ಅದನ್ನೇ ಕೊಡುವುದರಲ್ಲಿ ಯಾವ ತಪ್ಪು ಇಲ್ಲ. ಪ್ರಣಾಮಗಳು ಪ್ರಭು. ಮಾತೇರಿ, ಬನ್ನಿ ಕುಳಿತುಕೊಳ್ಳಿ. ಶತ್ರುಘ್ನನ ಕಡೆಯಿಂದ ಯಾವುದಾದ್ರೂ ಸಂದೇಶ ಬಂದಿದೆಯಾ? ಸಂದೇಶ ಬಂದಿದೆ ಪ್ರಭು, ಆದರೆ ನಮ್ಮ ನಿರೀಕ್ಷೆ ಸುಳ್ಳಾಗಿದೆ. ಯಾವ ನಿರೀಕ್ಷೆ ಮಾತೇರಿ? ಪ್ರಭು, ಸುರತರಾಜ ನಿಮ್ಮ ಮಹಾಭಕ್ತ. ನಿಮ್ಮ ಆದರ್ಶಗಳನ್ನು ಅನುಸರಿಸಿ ಪ್ರಜಾಪಾಲನೆಯನ್ನು ಮಾಡುತ್ತಿದ್ದಾನೆ. ನಿಮ್ಮಂತೆಯೇ ಆತನು ಏಕಪತ್ನಿ ವ್ರತಸ್ಥ. ನಿಮಗಾಗಿ ತನ್ನ ರಾಜಧಾನಿಯಲ್ಲಿ
ಮಂದಿರಗಳನ್ನು ನಿರ್ಮಿಸಿದ್ದಾನೆ. ಅಂತಹವನು ಹೀಗೆ ಮಾಡಬಹುದೆಂದು ನಾನು ನಿರೀಕ್ಷಿಸಿರಲಿಲ್ಲ. ಅವನೇನು ಮಾಡಿದ? ಪ್ರಭು, ಆ ಸುರತ ಅಶ್ವಮೇಧದ ಕುದುರೆ ತಮ್ಮದು ಎಂದು ತಿಳಿದಿದ್ದರೂ ಲೆಕ್ಕಿಸದೆ ಅದನ್ನು ಹಿಡಿದು ಅಶ್ವಶಾಲೆಯಲ್ಲಿರಿಸಿದ್ದಾನೆ. ಅಂದರೆ ಆ ಸುರತ ರಾಜ ನಮ್ಮ ಸೈನ್ಯದೊಂದಿಗೆ ಯುದ್ಧ ಮಾಡಲು ಸಿದ್ಧನಾಗಿದ್ದಾನೆಯೇ? ಹೌದು ಪ್ರಭು. ಸ್ವತಃ ಶ್ರೀರಾಮನೇ ಬಂದು ತನಗೆ ದರ್ಶನ ನೀಡುವವರೆಗೂ ತಾನು ಶರಣಾಗುವುದಿಲ್ಲವೆಂದು ದರ್ಪದಿಂದ ಹೇಳಿದನಂತೆ. ಅಮಾತ್ಯರೇ, ಅದು ದರ್ಪವೆಂದು ಏಕೆ ಹೇಳಬೇಕು? ಅದು ನನ್ನ ಮೇಲಿನ ನಿಜವಾದ ಭಕ್ತಿ ಆಗಿರಬಹುದಲ್ಲವೇ? ಭಕ್ತಿ ಹೇಗಾಗುತ್ತದೆ ಪ್ರಭು? ಯಜ್ಞ ದೀಕ್ಷಿತರಾದ ತಾವೇ ಅವನ ಬಳಿಗೆ ಬರಬೇಕೆನ್ನುವುದು ಉದ್ದಟತನವಲ್ಲವೇ? ಅಮಾತ್ಯರೇ, ಭಕ್ತಿ ಇರುವ ಕಡೆ ಅಹಂಕಾರವಿರುವುದಿಲ್ಲ, ಹಠವಿರುತ್ತದೆ. ಆ ಹಠವನ್ನೇ ಅಹಂಕಾರವೆಂದು ಭಾವಿಸುವಂತಾಗುತ್ತದೆ. ಭಕ್ತ ಹಾಗೆ ನಿರೀಕ್ಷಿಸುವುದರಲ್ಲಿ ಯಾವ ಅಪರಾಧವೂ ಇಲ್ಲ. ಆದರೆ ಅವನ ಭಕ್ತಿಯಲ್ಲಿ ಶಕ್ತಿ ಇರಬೇಕು. ಅವನಲ್ಲಿ ಅದು ಇದೆ ಎನ್ನುತ್ತೀರಾ ಪ್ರಭು? ಇದೆಯೋ ಇಲ್ಲವೋ ಎನ್ನುವುದನ್ನು ನಾವು ಕಾದು ನೋಡಬೇಕು. ಪ್ರಭು ಶ್ರೀರಾಮಚಂದ್ರ, ಸದ್ಗುಣ ಸಾಗರ, ನಿನ್ನ ಭಕ್ತನಾದ ನಾನು ನಿನ್ನ ದರ್ಶನಾಪೇಕ್ಷೆಯಿಂದಲೇ ನಿನ್ನ ಸೈನ್ಯದ ವಿರುದ್ಧವೇ ಯುದ್ಧ ಸನ್ನದ್ಧನಾಗಿದ್ದೇನೆ. ಜಯವೋ ಅಪಜಯವೋ ಅದು ನನಗೆ ಮುಖ್ಯವಲ್ಲ. ನಿನ್ನ ದರ್ಶನ ಲಾಭವಾದರೆ ಅಷ್ಟೇ ಸಾಕು, ಬೇರೇನು ಬೇಕಿಲ್ಲ ಪ್ರಭು. ಅಷ್ಟನ್ನು ಕೃಪೆಯಿಟ್ಟು ಅನುಗ್ರಹಿಸು ತಂದೆ. ಜೈ ಶ್ರೀರಾಮ್. ತಂದೆ, ಮೊದಲು ಶತ್ರುಘ್ನನ ಸೈನ್ಯದ ವಿರುದ್ಧ ಯುದ್ಧ ಆರಂಭಿಸುತ್ತೇನೆ. ದಯಮಾಡಿ ನನ್ನನ್ನು ಆಶೀರ್ವದಿಸು. ಜಯಶಾಲಿ ಆಗು ಕುಮಾರ. ಶ್ರೀರಾಮನ ಅನುಗ್ರಹ ಸದಾ ನಿನ್ನ ಮೇಲಿರಲಿ. ರಣರಂಗದಲ್ಲಿ ನಿನ್ನ ಪರಾಕ್ರಮವನ್ನು ನೋಡುತ್ತಾ ನಾನು ನಿನ್ನೊಂದಿಗಿರುತ್ತೇನೆ. ತಂದೆ, ನಿಮ್ಮ ಆಶೀರ್ವಾದದ ಬಲದಿಂದ ಶತ್ರು ಬಲವನ್ನು ಧೂಳೀಪಟ ಮಾಡುವನೆಂಬ ಭರವಸೆ ನನಗಿದೆ. ನಮ್ಮ ಪರಾಕ್ರಮದ ರುಚಿಯನ್ನು ಆ ಶತ್ರುಗಳಿಗೆ ತೋರಿಸಿಕೊಡುತ್ತೇನೆ. ತಪ್ಪು ಮಗನೇ, ತಪ್ಪು. ಶತ್ರುಗಳೆಂದು ಹೇಳಬಾರದು. ನಾವು ರಾಮಭಕ್ತರಾದ ಮೇಲೆ ರಾಮನ ಸೈನ್ಯ ನಮಗೆ ಶತ್ರು ಸೈನ್ಯ ಹೇಗಾಗುತ್ತದೆ? ರಾಮ ಸೋದರ ನಮಗೆ ಶತ್ರು ಹೇಗಾಗುತ್ತಾನೆ? ನಾವು ನಮ್ಮವರೊಡನೆ ಹೋರಾಡುತ್ತಿದ್ದೇವೆ ಅಷ್ಟೇ. ಅದರ ಉದ್ದೇಶ ಅವರ ವಿನಾಶವಲ್ಲ, ರಾಮ ದರ್ಶನ ಮಾತ್ರ. ಅದೊಂದು ಈಡೇರಿದರೆ ಸಾಕು. ಹಾಗಾದರೆ ಯುದ್ಧದಲ್ಲಿ ನಾವು ಅವರನ್ನು ಸೋಲಿಸಬಾರದೇ ತಂದೆ? ಸೋಲಿಸಬಹುದು, ಆದರೆ ಸಾಯಿಸಬಾರದು. ಶತ್ರುಘ್ನ, ಹನುಮಂತ ಮುಂತಾದ ಎಲ್ಲ ವೀರರೊಡನೆ ಗೌರವದಿಂದ ನಡೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಯಾರೊಬ್ಬರನ್ನು ನಿಂದಿಸಿ ಅಪಮಾನ ಮಾಡಬಾರದು. ತಿಳಿಯಿತೆ? ತಿಳಿಯಿತು ತಂದೆ. ನಾನು ನೀವು ಹೇಳಿದಂತೆ ನಡೆದುಕೊಳ್ಳುತ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಾಜಕುಮಾರ, ನಿನ್ನ ಹೆಸರೇನು? ನನ್ನಂತ ವೀರನೊಡನೆ ಯುದ್ಧ ಮಾಡುವ ಅವಕಾಶ ನಿನಗೆ ಸಿಕ್ಕಿದೆ. ನೀನೇ ಪುಣ್ಯವಂತ. ಆದರೆ ನನ್ನಿಂದ ನೀನು ಪ್ರಾಣ ಸಹಿತ ಉಳಿಯುವುದಂತೂ ಸಾಧ್ಯವಿಲ್ಲ. ಹೆಸರು ಕುಲಗೋತ್ರಗಳು ಯುದ್ಧ ಮಾಡುವುದಿಲ್ಲ. ಆದರೂ ಹೇಳುತ್ತೇನೆ ಕೇಳು. ನಾನು ರಾಮನ ಸೇವಕ. ನನ್ನ ತಂದೆ ತಾಯಿ ಬಂಧು ಬಾಂಧವ ಎಲ್ಲವೂ ರಾಮನೇ. ಬೇಕಾದರೆ ನೀನು ನನ್ನನ್ನು ರಾಮದಾಸನೆಂದು ಕರೆಯಬಹುದು. ರಾಮದಾಸ? ರಾಮದಾಸನಾಗಿ ರಾಮನ ಸೈನ್ಯದ ವಿರುದ್ಧವೇ ಹೋರಾಡುವುದು ಎಂತಹ ಭಕ್ತಿ! ನೀನೆಂತ ರಾಮ ಸೇವಕ? ಅದಕ್ಕೆ ಕಾರಣವಿದೆ. ಲೋಕರೂಢಿಯಿಂದ ನಾನು ಸುರತ ಮಹಾರಾಜ ಮತ್ತು ತಾಯಿ ವೀರವತಿಯರ ಪುತ್ರ. ನನ್ನ ಹೆಸರು ಚಂಪಕ. ಸುಂದರವಾದ ಕೋಮಲವಾದ ಹೂವಿನ ಹೆಸರುಳ್ಳ ನನ್ನ ಪರಾಕ್ರಮ ಕೋಮಲವಲ್ಲ. ನನ್ನ ಹರಿತವಾದ ಬಾಣಗಳಿಗೆ ನೀನು ಕೋಮಲನೇ ಎಂಬುದನ್ನು ನಾನು ನಿರೂಪಿಸುತ್ತೇನೆ. ಅದಕ್ಕೆ ಮೊದಲು ನನ್ನ ಬಾಣಗಳು ನಿನಗೆ ನನ್ನ ಪರಾಕ್ರಮದ ರುಚಿಯನ್ನು ತೋರಿಸುತ್ತವೆ.
ಅಮ್ಮ 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 ನಾನು ಹೇಳುತ್ತೇನೆ ನಾನು ಮೊದಲು ನೋಡಿದ್ದು ನಾನೇ ಹೇಳುತ್ತೇನೆ. ಮಕ್ಕಳೇ, ಇಷ್ಟೊಂದು ವಾಗ್ವಾದವೇಕೆ? ಯಾರಾದರೊಬ್ಬರು ಹೇಳಿದರೆ ಆಯಿತು. ಅಮ್ಮ, ಅದು ನಾವು ಕಾಡಿನಲ್ಲಿ ಒಂದು ಸುಂದರವಾದ ಜಿಂಕೆ ಮರಿಯನ್ನು ನೋಡಿದೆವು. ಅದನ್ನು ಆಶ್ರಮಕ್ಕೆ ಕರೆತರಬೇಕೆಂದು ಅಂದುಕೊಂಡಿದ್ದೇವೆ. ಹೌದಮ್ಮ, ಅದು ಬಂಗಾರದ ಬಣ್ಣದ ಜಿಂಕೆ. ಅದು ನೋಡಲು ಎಷ್ಟು ಚೆಲುವಾಗಿತ್ತು ಗೊತ್ತೇನು? ಅಮ್ಮ ಅಮ್ಮ, ಅದನ್ನು ಇಲ್ಲಿಗೆ ತೆಗೆದುಕೊಂಡು ಬರೋಣವೇ? ಬೇಡ ಮಕ್ಕಳೇ, ಬೇಡ. ನೀವು ಆ ಜಿಂಕೆಯ ಹಿಂದೆ ಹೋಗುವುದು ಬೇಡ. ಅದನ್ನು ಈ ಆಶ್ರಮಕ್ಕೆ ತರುವುದು ಬೇಡ. ಏಕಮ್ಮ, ಏಕೆ ಬೇಡ? ಅದು ನಿರುಪದ್ರವಿ ಪ್ರಾಣಿ. ಹುಲಿ ಸಿಂಹದಂತ ಕ್ರೂರ ಮೃಗವೇನೂ ಅಲ್ಲ. ಬೇಡ ಮಕ್ಕಳೇ, ಖಂಡಿತ ಬೇಡ. ಏಕಮ್ಮ, ಬಂಗಾರದ ಬಣ್ಣದ ಜಿಂಕೆ ನಿಮಗೆ ಇಷ್ಟವಾಗುವುದಿಲ್ಲವೇ? ಸ್ವಾಮಿ, ಅಲ್ಲಿ ನೋಡಿ, ಆ ಮನೋಹರವಾದ ಜಿಂಕೆ ಅಲ್ಲಿ ಇದೆ. ಅಮ್ಮ ಅಮ್ಮ ಅಮ್ಮ, ಏನು ಯೋಚಿಸುತ್ತಿರುವೆ? ಏನೂ ಇಲ್ಲ ಮಕ್ಕಳೇ. ನೀವು ಆ ಜಿಂಕೆಯ ಮರಿಯ ವಿಷಯವನ್ನು ಮರೆತು ಬಿಡಿ. ಅದನ್ನು ತರುವ ಪ್ರಯತ್ನವನ್ನು ಮಾಡಬೇಡಿ. ಏಕಮ್ಮ, ಸೀತಾಮಾತೆಗೆ ಬಂಗಾರದ ಜಿಂಕೆಯ ಕಾರಣದಿಂದ ಆಪತ್ತು ಸಂಭವಿಸಿತೆಂದು ನೀನು ಹೀಗೆ ಹೇಳುತ್ತಿರುವೆಯಾ? ಹಾಗೆ ಅಂದುಕೊಳ್ಳಿ. ಅಮ್ಮ, ಸೀತಾಮಾತೆಯ ಕಷ್ಟವನ್ನು ನಿನ್ನದೆಂದೇ ಭಾವಿಸಿರುವೆಯಾ? ಹೌದು. ಅಂದರೆ ಸೀತಾಮಾತೆಗೆ ಯಾವುದರಿಂದ ಕಷ್ಟ ಬಂತೋ ಅದನ್ನೆಲ್ಲ ನೀನು ತಿರಸ್ಕರಿಸುತ್ತೀಯಾ? ತಿರಸ್ಕರಿಸುತ್ತೇನೆ. ಸೀತಾಮಾತೆಗೆ ಪ್ರಿಯವಾದದ್ದು ನಿನಗೂ ಪ್ರಿಯವಾಗುತ್ತದೆಯೇ? ಹೌದು, ಪ್ರಿಯವಾಗುತ್ತದೆ. ಅಮ್ಮ, ಹಾಗಾದರೆ ನೀನು ಶ್ರೀರಾಮಚಂದ್ರನನ್ನು ನೋಡಬೇಕೆಂದು ಆಸೆ ಪಡುತ್ತೀಯಾ? ಮೊದಲು ನಿನ್ನ ಬಯಕೆ ಏನಾದರೂ ಇದ್ದರೆ ಅದನ್ನು ಹೇಳು. ಯಾವ ಬಯಕೆಯೂ ಇಲ್ಲ ಸ್ವಾಮಿ. ಪ್ರಾಣಪ್ರಿಯರಾದ ನಿಮ್ಮ ಜೊತೆಗೆ ಇರುವಾಗ ಏನು ತಾನೇ ಬೇಕೆನಿಸುತ್ತದೆ. ನಿಮ್ಮ ಪ್ರೇಮ ಹೊಂದಿದ್ದರೆ ಸಾಕು. ನನ್ನ ಸಮಸ್ತ ಬಯಕೆಗಳೂ ಈಡೇರಿದಂತೆ. ಜಾನಕಿ, ಸೀತಾರಾಮರೆಂಬುದು ಒಂದರೊಡನೊಂದು ಬೆರೆತು ಹೋದ ಹೆಸರುಗಳು. ನಾನು ನೀನು ಬೇರೆ ಬೇರೆ ಅಲ್ಲ ಜಾನಕಿ. ನಮಗೆ ಪುತ್ರ ಭಾಗ್ಯದ ಕ್ಷಣ ಸನ್ನಿಹಿತವಾಗಿರುವಾಗ ನಿನ್ನ ಬಯಕೆ ಏನಾದರೂ ಇದ್ದರೆ ಅದನ್ನು ಪೂರೈಸಬೇಕೆಂಬುದೇ ನನ್ನ ಬಯಕೆ. ಅಮ್ಮ ಅಮ್ಮ ಹೇಳಮ್ಮ, ಏಕೆ ಸುಮ್ಮನಾದೆ? ನಿನಗೆ ಶ್ರೀರಾಮಚಂದ್ರನ ದರ್ಶನ ಮಾಡುವ ಅಪೇಕ್ಷೆ ಇದೆಯೇ? ಖಂಡಿತ ಇದೆ ಮಕ್ಕಳೇ. ಆದರೆ ಆ ಮಹಾತ್ಮನನ್ನು ಕಾಣುವ ಭಾಗ್ಯ ನನಗಿಲ್ಲವಾಗಿದೆ. ಅಮ್ಮ, ತಾಯಿಯ ಆಸೆಯನ್ನು ಈಡೇರಿಸುವುದು ಮಕ್ಕಳ ಕರ್ತವ್ಯ ಅಲ್ಲವೇ ಕುಶ? ಹೌದು, ನಮ್ಮ ತಾಯಿಯ ಆಸೆಯನ್ನು ಈಡೇರಿಸುವುದು ನಮ್ಮ ಕರ್ತವ್ಯ.